ಒಂದಷ್ಟು ಜನದ ಹೆಸರನ್ನ ಹೇಳ್ತೀನಿ ಸರ್ ಈಗ. ಸೊ ಆ ಅಷ್ಟು ಜನರಲ್ಲಿ ನಿಮಗೆ ಇಷ್ಟವಾದಂತಹ ಗುಣ ಯಾವುದು, ಹಾಗೆ ಅವ್ರು ಬದಲಾವಣೆ ಮಾಡ್ಕೋಬಹುದು ಅನ್ನೋ ಗುಣ ಆದರೂ ಯಾವುದು, ಇದನ್ನು ಹೇಳ್ಬೋದಾ? ಓಕೆ, ಮೊದಲಿಗೆ ಪುನೀತ್ ಅವರು. ಪುನೀತ್ ರಾಜ್ಕುಮಾರನ್ ಏನು ಹೇಳದೇ ಬೇಕಾಗಿಲ್ಲ. ಅವರ ಅಪ್ಪನ ರಿಪ್ಲಿಕಾ, ಅವನ ನಡೆ, ಅವನ ವಿನಯ, ಅವನು ಪರರಿಗೆ ತೋರಿಸುವಂಥ ಗೌರವ ಮತ್ತು ಅವನ ಸ್ಟಾರ್ಡಮ್ನ ಪಕ್ಕಕ್ಕಿಟ್ಟು ಒಬ್ಬ ಸಾಮಾನ್ಯ ಪ್ರಜೆ ಥರ ಬಾಳ್ತಾನೆ. ಎಸ್ ಸರ್. ಏನಾದರೂ ಒಂದು ಬದಲಾವಣೆ ಅನ್ನೋದಾದರೆ? ಬದಲಾವಣೆ ನನ್ನ ಪ್ರಕಾರ ಅವರ ತಂದೆ ಥರ ಸ್ವಲ್ಪ ಒಳ್ಳೆ ಸಾಂಸಾರಿಕ ಚಿತ್ರ ಹಿಂಗೆ ರಾಜ್ಕುಮಾರ ಮಾಡಿದ್ರಲ್ಲ, ಆ ಇದಕ್ಕೆ ಬ್ಲೆಂಡ್ ಆಗಬೇಕೀಗ. ಓಕೆ, ದರ್ಶನ್ ಅವರು. ದರ್ಶನ್ನು ಒಂದು ರೀತಿ ನನ್ನ ಕ್ಯಾರೆಕ್ಟ್ರು. ಅವನು ನಾನಾದರೂ ಸ್ವಲ್ಪ ನೇರ ನುಡಿ ಅಂದ್ಬಿಡ್ತೀನಿ, ಅವನು ಯಾರಿಗೂ ಅನ್ನಲ್ಲ, ಒಬ್ಬನೇ ನೋವು ತಿಂತಾನೆ ಒಳಗಡೆ ಕೂತ್ಕೊಂಡು. ನನ್ನ ಪ್ರಕಾರ ಅವನು ಓಪನ್ ಅಪ್ ಆದರೆ ಅವನು ಕನ್ನಡದ ರಜನಿಕಾಂತೆ. ನಾನು ಇವತ್ತು ಹೇಳ್ತೀನಲ್ಲ, ಕರೆಕ್ಟಾಗಿ ಅವನನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ರೆ ಇವತ್ತು ಯಾವ ಸಲ್ಮಾನ್ ಖಾನು ಇವತ್ತು ಕನ್ನಡದಲ್ಲಿ ಅವ್ನು ಸಲ್ಮಾನ್ ಖಾನ್ ರೇಂಜ್ 100 crores ಕ್ಲಬ್ಗೆ ಅವನು ಹೋಗ್ತಾನೆ. 100% ಸರ್, ಸೂಪರ್ ಮಾತು ಹೇಳಿದ್ರಿ. ಬದಲಾವಣೆ ಮಾಡ್ಕೋಬಹುದು ಅನ್ನೋದಾದರೆ ಇದೆ ಅಂತೀರಾ? ಹಾಗಾದರೆ ಸ್ವಲ್ಪ ಬೆರಿಬೇಕು, ಅವನು ಹಿಂಜರಿತಾನೆ. ಏನಕ್ಕೆ ಅಂದರೆ ನನಗನ್ಸಿದ್ದು, ನಾನು ಅವನು ನೋಡಿದಾಗ ಅವನು ನಡೆಯನ್ನು ಕಾಂಟ್ರವರ್ಸಿ ಮಾಡಿಬಿಡ್ತಾರೆ ಅಂತ ಪಾಪ ಅವನಿಗೆ ಬೇಜಾರಿದೆ. ಕರೆಕ್ಟ್, ಅದನ್ನು ತೋಡ್ಕೊತಾನೆ. ಸುದೀಪು ಬಂದು ಏನು ಅಂದರೆ ಅವನು ಜ್ಞಾನದ ಗಣಿ. ಅವನಿಗೆ ಎಷ್ಟು ವಿಷಯ ಗೊತ್ತು ಅಂದರೆ ಮೋಸ್ಟ್ ಎಜುಕೇಟೆಡ್ ಗೈ ಅವನು. ಬಟ್ ಎಲ್ಲೂ ತೋರಿಸ್ಕೊಡಲ್ಲ ಅವನು. ಯಾಕೆ ಅಂತ ನನಗೆ ಇವಾಗ ಉದಾಹರಣೆಗೆ ಅವನು ಅಷ್ಟು ಆಧ್ಯಾತ್ಮಿಕವಾಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನಾನು ಏನು ಅವನು ಕಟಿಂಗ್ ಎಲ್ಲ ಒಂಥರ ಮಾಡಿಸ್ತಾನೆ, ಒಂಥರ ಪಂಕ್ ಥರ ಇರ್ತಾನಲ್ಲ, ಅವ್ನ ಕ್ಯಾರೆಕ್ಟ್ರು ಹಂಗೆ ಇರ್ಬೋದೇನೋ ಅಂತ ನನಗೆ. ಸುದೀಪು ನನ್ನ ಪ್ರಕಾರ ಕೈ ಸಿಕ್ಕಲ್ಲ, ಆತ ಸಿಗಬೇಕು ಎಲ್ಲರ ಜೊತೆ. ಅವನಿಗೆ ಎಲ್ಲಿ ಬೇಜಾರಾದ್ರೂ ಒಂದು ಸುತ್ತು ಹೊಡಿಬೇಕು. ಮಧ್ಯ ಸ್ಟಾರ್ಟ್ ಮಾಡಿದ್ರು, ಯಾವ ಊರಿಗೆ ಹೋಗೋದು ಎಲ್ಲ ತುಂಬ ವಿಪರೀತವಾದ ಫ್ಯಾನ್ಸ್ಗಳಿದ್ದಾರೆ. ಸೋಷಿಯಲ್ ಕಾಸ್ಗೋಸ್ಕರ ಬರಬೇಕು, ಎಲ್ಲೇನೇ ಇರೋದಿಲ್ಲ ಆತ. ಅದೊಂದು ಪರಿವರ್ತನೆ ಆಗ್ಬಿಟ್ರೆ ಯು ವಿಲ್ ಬಿಕಮ್ ಒನ್ ಬ್ಯೂಟಿಫುಲ್ ಮಾಸ್ ಲೀಡರ್ ಆಗ್ಬೋದು. ಸರ್, ಶಿವರಾಜ್ ಕುಮಾರ್ ಅವರು ಇಷ್ಟ ಆಗೋ ಗುಣ, ಬದಲಾವಣೆ ಮಾಡ್ಕೊಳ್ಬೇಕಾಗಿರೋ ಗುಣ? ಶಿವರಾಜ್ ಕುಮಾರು ಹಿಂಗರಡು, ಆತ ಒಂದು ತಾಯಿ ಥರ ಗುಣ ಆತನಿಗೆ. ಆತನಿಗೆ ತಂದೆ ಗುಣ ಇಲ್ಲ. ಪುನೀತ್ ಆದರೂ ತಂದೆ ಗುಣ ಇದೆ. ಅವನಿಗೆ ಕೆಲವು ವಿಷಯದಲ್ಲಿ ಶ್ರೂಡ್. ಇದು ಸರಿ ಅಂದರೆ ಸರಿ, ತಪ್ಪಂದ್ರೆ ತಪ್ಪು. ನಿಮ್ಗೆ ಕ್ಷಮಾಗುಣ. ಯಾರೇ ಪರವಾಗಿಲ್ಲ ಬಿಡಮ್ಮ, ಬಿಡಮ್ಮ ನಮ್ಮನೆ ಬಿಡಮ್ಮ, ಓಕೆ ಓಕೆ ಬಿಡಮ್ಮ ಬಿಡಮ್ಮ, ಭಾಳ ಫ್ರೆಂಡ್ಲಿ ಆಗ್ಬಿಡ್ತಾನೆ ಮನುಷ್ಯ. ನಿಜ. ಆಮೇಲೆ ಎಮೋಷನಲ್ಲಿ ಅವ್ರಿಗೆ ಎತ್ಕೊಟ್ಬಿಟ್ರೆ ಇಲ್ಲಿ ಬರ್ಸ್ಟ್ ಔಟ್. ಹೌದು, ಅದನ್ನು ಮಾಡಬೇಡಿ ಅಂತ ಹೇಳ್ತೀನಿ. ನೆವರ್ ಬರ್ಸ್ಟ್ ಔಟ್. ಯಾರೇ ಪಕ್ಕದಲ್ಲಿ ಪುಂಗೆ ಕಾಪಾಳಕ್ಕೆ ಬಿಡಿ, ದೂರ ಕಟ್ಟಲ್ಬಿಡಿ. ಯಾಕಂದರೆ ಶಿವಣ್ಣನ ಒಂದು ಮಾತು ಬಹು ಮನಗಳನ್ನ ಪರಿವರ್ತನೆ ಮಾಡುತ್ತೆ, ಅಷ್ಟು ಪ್ರೀತಿಸ್ತಾರೆ ಅವ್ರಿಗೆ. ಸೊ ಹಾಗಾಗಿ ನುಡಿಬೇಕಾದ್ರೆ ಎಚ್ಚರಿಕೆಯಿಂದ ನುಡಿದ್ಬಿಡಿ. ಪಕ್ಕದಲ್ಲಿರೋರು ಹಾಕ್ಕೊಡ್ತಾರೆ, ಅಣ್ಣ ಈಟೆ ಪನ್ನಿ ಅಣ್ಣ ಅನ್ನೋರು ಇರ್ತಾರೆ. ನನ್ನ ಹತ್ರ ಯಾರು ಅಂದರೆ ತೊಳ್ಬಿಡ್ತೀನಿ ಹಾಕೊಂಡವ್ರನ್ನ. ಅದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬಿಟ್ರೆ ಯು ವಿಲ್ ಬಿ ಎ ಟಾಪ್ ಮೋಸ್ಟ್ ಪ್ರಿನ್ಸಿಪಲ್ ಥರ ಇರ್ಬೋದು. ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಇಡೀ ರಾಜಕೀಯ ವಿದ್ಯಮಾನಗಳನ್ನೇ ಬದಲಾಯಿಸ್ತು. ಇಡೀ ಜನರಲ್ಲಿ ಎಲ್ಲರಲ್ಲೂ ಒಂದು ಆತಂಕ ಮನೆ ಮಾಡೋ ಹಾಗೆ ಮಾಡ್ತು. ಅದು ವಿದ್ವತ್ ಅಂಡ್ ನಲ್ಪಾಡ್ ಇಶ್ಯೂ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾವತ್ತೂ ಮಕ್ಕಳನ್ನು ಸರಿದಾರಿಗೆ ನಾವು ಬೆಳೆಸಬೇಕಾದ ನಮ್ಮ ಧರ್ಮ. ಯಾಕಂದರೆ ಎನ್.ಎ. ಹ್ಯಾರಿಸು ನನಗೆ ಇವತ್ತಿನ ಫ್ರೆಂಡ್ ಅಲ್ಲ. ಅವನು ನಾನು ಪಕ್ಕದಲ್ಲಿ ಕೂತ್ಕೊಂಡು ಒಂದು ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡಿಸ್ಕೊತಾ ಇದ್ವಿ. ಆತನಿಗೂ ಒಂದು 20 ವರ್ಷ, ನನಗೂ ಒಂದು 20 ವರ್ಷ. ಅಲ್ಲಿಂದ ನನಗೆ ಹ್ಯಾರಿಸ್ ಫ್ರೆಂಡು. ನಾನು ಎಲ್ಲೋ ಅವನು ಮಗನ್ನ ಬೆಳೆಸೋ ರೀತಿಯಲ್ಲಿ ಎಡವುಬಿಟ್ಟ ಅಂತ ನನಗೆ ಅನಿಸುತ್ತೆ. ಅದು ಬಹುತೇಕ ತಂದೆ ತಾಯಿಗಳಿಗೆ ದೊಡ್ಡ ಪಾಠ. ಯಾವ ಹುಡುಗ ಏಟು ತಿಂದಿದ್ದಾನಲ್ಲ, ಆತನ ತಂದೆ ನನ್ನ ಸ್ನೇಹಿತ. ನಾವು ಅವರು ಭಾಳ ಆತ್ಮೀಯ ಗೆಳೆಯರು. ಅವರ ನೋವು ನಾನು ನೋಡಿದೆ. ಆಮೇಲೆ ನಾನು ಯಾವುದೇ ಮಾತಾಡಬೇಕಾದ್ರೆ ರಿಯಾಕ್ಷನ್ ಕೊಡಬೇಕಾದ್ರೆ ನನಗೆ ಪರಿಪಕ್ವವಾಗಿ ಗೊತ್ತಿದ್ರೆ ಮಾತ್ರ ನಾನು ಮಾತಾಡ್ತೀನಿ. ಅವತ್ತು ಆ ಹುಡುಗನ ತಪ್ಪು ಏನೂ ಇರಲಿಲ್ಲ. ಅವನು ಕಾಲು ಮುರ್ಕೊಂಡು ಕೂತ್ಕೊಂಡು ಹೋಟ್ಲಲ್ಲಿ ಫಾರಿನ್ನಿಂದ ಬಂದಂಥ ಹುಡುಗ ಯಾರಿಗೋ ಊಟ ಮಾಡಿಸ್ತಿದ್ದ. ಇವರಿಗೆ ಅದೇನು ದುಡ್ಡಿನ ಮದವೋ ಅಥವಾ ಅಹಮ್ಮೋ ನನಗೆ ಗೊತ್ತಿಲ್ಲ, ಕಾಲಿನ ವಿಚಾರದಲ್ಲಿ ಅದು ಘರ್ಷಣೆ ಆಗಿದೆ. ಬಟ್ ನನಗೆ ಅವರ ಬಾಯಿನಲ್ಲಿ ಕಥೆನ ಕೇಳಿದಾಗ ನನ್ನ ಬ್ಲಡ್ ಬಾಯ್ಲ್ ಆಯಿತು. ಐ ಸ್ವೇರ್ ನನ್ನ ಬ್ಲಡ್ ಬಾಯ್ಲ್ ಆಯಿತು. ಆ ಸ್ಥಿತಿ ತಲುಪಬಾರ್ದು ಯಾರಿಗೂ, ಆ ಥರ ಬರಬಾರ್ದು. ಏನು ಒಡೆಯೋ ಹುಟ್ಟ ಅದು. ಇಲ್ಲಿ ಹೊಡಿ, ಅಲ್ಲಿ ಚೆಚ್ಚು, ಅಲ್ಲಿ ಬಿಸಾಕು, ಆಲ್ಮೋಸ್ಟ್ ಅವನ್ನ ಸಾಯಿಸೋ ಲೆವೆಲ್ಗೆ ಹೊಟ್ಟೋಗಿದ್ದಾರೆ. ಆ್ಯಂಡ್ ಅಗೇನ್ ಯು ಆರ್ ಗೋಯಿಂಗ್ ಬ್ಯಾಕ್ ಟು ದಿ ಹಾಸ್ಪಿಟಲ್ ಟು ಕಿಲ್ ಎ ಇವನು ವೂಂಡೆಡ್ ಮ್ಯಾನ್. ಅಂದರೆ ಅಲ್ಲಿಗೆ ನಿಮ್ಮ ಸ್ಥಿಮಿತ ನಿಮ್ಮ ಕೈನಲ್ಲಿ ಇರಲಿಲ್ಲ. ಅದು ಬೇರೆ ಯಾವುದೋ ಒಂದು ಆಹ್ವಾನ ಆಗಿತ್ತು, ನಿಮಗೆ ಯಾವುದೋ ಕೆಟ್ಟ ಡ್ರಗ್ಗಳೋ ಇತ್ಯಾದಿನೋ ಏನೋ ಆಗಿತ್ತು. ಐ ಪಿಟಿ ಹ್ಯಾರಿಸ್. ನೀನು ಏನೆಲ್ಲ ಸಂಪಾದನೆ ಮಾಡಿರ್ಬೋದು, ಆದರೆ ಒಬ್ಬ ಮಗನ್ನ ಸರಿಯಾಗಿ ಬೆಳೆಸದೆ ನಿನ್ನ 30 ವರ್ಷದ ಜರ್ನಿನ ನೀನು ಹಾಳು ಮಾಡಿಕೊಂಡೆ ಅಂತ ನಾನು ಹೇಳ್ತೀನಿ. ಬಟ್
ನನ್ನ ಪ್ರಕಾರ ಹ್ಯಾರಿಸ್ ಕೆಟ್ಟವನಲ್ಲ, ಅವನಾಯಿತು ಅವನು ಬದುಕು ಮಾಡಿಕೊಂಡು ಇದ್ದ. ಬಟ್ ಇಂಥ ಮಕ್ಕಳಿಂದ ಆತನ ಹೆಸರೆಲ್ಲ ಹೋಯ್ತು. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಿಜ, ನವರಸಗಳ ನಾಯಕ ಅಂತ ಹೇಳೋದು ಇದಕ್ಕೆ ನೋಡಿ. ಪ್ರತಿಭೆಯನ್ನು ಅರೆದಷ್ಟು ತೆಗೆದಷ್ಟು ಮೊಗೆದಷ್ಟು ಅನಾವರಣ ಆಗ್ತಾನೇ ಇರುತ್ತೆ. ಇನ್ನಷ್ಟು ಹೊಸ ಹೊಸ ಪ್ರತಿಭೆ ಹೊರಗೆ ಬರ್ತಾನೆ ಇರುತ್ತೆ. 55ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋ ನವರಸ ನಾಯಕ ಜಗ್ಗೇಶ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನವರಸಗಳ ಹಬ್ಬ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.